ಆಯ್ತು. ಪ್ರೆಸ್ ಮೀಟ್ ಇಲ್ಲ, ಡಿಸ್ಟ್ರಿಬ್ಯೂಟರ್ ಯಾರ ಕರೆದ್ಬಿಟ್ಟು, ಗುರು ಹಂಗಲ್ಲ ಗುರು, ಇದು ಹಿಂಗೆ ಗುರು, ನಮ್ಮ ಸಿನಿಮಾ ಉಳಿಬೇಕು ಗುರು ಅಂತ ಹೇಳ್ಬೇಕು ನೀವು, ಸರಿನಾ? ಥ್ಯಾಂಕ್ ಯು. ಇನ್ನೇನಾರು ಮರ್ತಿದ್ದೀನ? ನನಗಷ್ಟು ಮಾತಾಡೋಕೆ ಬಂದಿಲ್ಲ. ನಾನು ಹೇಳ್ರೆ ಒಂದೆರಡು ಮಾತು ನಿಮ್ಗೇನಾದ್ರು ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ದೇವರಾಣೆ ಕೇಳಲ್ಲ. ನಾನು ಇರೋದೇ ಹಂಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಯೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು, ಕರೆದಿದ್ದೀರಾ, ಅನುಭವಿಸಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ನಿರ್ಮಾಪಕರು ಗೆಲ್ಬೇಕು. ಗುರು ಕಿರಣ್ ಸರ್, ಥ್ಯಾಂಕ್ ಯು ಸರ್. ಕಿರಣ್ ಸರ್, ನಿಮ್ಮ ಬಗ್ಗೆ ಚರ್ಚೆ ಆಗದಿರೋ ದಿನ ಇಲ್ಲ. ನಾನು ಇವರು ಕೂತ್ಕೋತೀವಿ ಲೆಮನ್ ಜ್ಯೂಸ್ ಕುಡಿಯೋಕ್ಕಲ್ಲ, ನಂಗೆ ದೇವರಾಣೆ ಒಳ್ಳೆ ಹುಡುಗ, ನಾನು ಲೆಮನ್ ಜ್ಯೂಸೇ ಕುಡಿಯೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಊಟ ಮಾಡೋಕ್ಕೆ ಪ್ರತಿ ದಿನ ಸೇರ್ತೀವಿ. ನನ್ನ ಮನೆಯಿಂದ ಬಗ್ಗೆ ನೋಡ್ರಿ ಇವ್ರ ಆಫೀಸು, ಡೈಲಿ ನಿಮ್ದೇ ಚರ್ಚೆ, ನಿಮ್ಮ ಬಗ್ಗೆ. ನಿಮ್ ಕಂಡ್ರೆ ಲವ್, ನೀವು ಹೆಣ್ಣುಡುಗಿ ಆಗಿರೋ ಅವ್ರು ನಿಮ್ಮನ್ನೇ ಮದುವೆ ಮಾಡ್ಕೊಳ್ಳೋರು. ಡೌಟ್ ಇದ್ರೆ ಬೇಕಾದ್ರೆ ಕೇಳಿ, ಇದು ಸತ್ಯ. ಬೇಕಾದ್ರೆ ಮನೆಗೆ ಹೋದಾಗ ಇವ್ರನ್ನೂ ಕೇಳಿ. ಚುಮ್ ಅಂತರ್ ಗೆಲ್ಲಬೇಕು, ಗೆಲ್ಸಿ. ಎಲ್ರಿಗೂ ಕೇಳ್ಕೊತಾರೆ, ಎಲ್ಲ ಮಾಧ್ಯಮದವ್ರಿಗೂ. ನನ್ನ ಅತ್ಯಂತ ಆಪ್ತ ನಿರ್ಮಾಪಕರಿಗೆ ಗೆಲ್ಬೇಕು, ಗೆಲ್ಸಿ. ಧನಂಜಯ ಅಣ್ಣವ್ರನ್ನ ನಾನೇನು ರಿಕ್ವೆಸ್ಟ್ ಮಾಡ್ಬೇಕು, ಅವ್ರನ್ನೂ ಕೇಳಿದ್ದೀನಿ. ಅವರು ನನ್ನ ಮನವಿನ ಪುರಸ್ಕರಿಸಿ. ಈಗ ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ, ವ್ಯಾಲೆಂಟೈನ್ಸ್ ಡೇಗೆ ಮತ್ತೆ ಪುನಃ ಇಲ್ಲ, ಬೇಡ ಅಲ್ವಾ? ವ್ಯಾಲೆಂಟೈನ್ಸ್ ಡೇ, ಚಿಲ್ಡ್ರನ್ಸ್ ಡೇ ನೆನಪಿದ್ದರೆ ಬಾಸ್, ಟೈಮೇ ವೇಸ್ಟ್ ಮಾಡಿದ್ರಂತ ನನ್ನ ಪ್ರೀತಿಯ ನಟರವರು. ಥ್ಯಾಂಕ್ ಯು. ಧೀರನ್, ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ಅಂಡ್ ಇನ್ಯಾರು ಬಿಟ್ಟಿದ್ದೀರಿ? ಅಮೂಲ್ಯ ಅವ್ರು ಬಂದಿರು. ಅಮೂಲ್ಯ ಅವ್ರದ್ದೊಂದು ಹೇಳೋದು ಮರ್ತೆ. ಅಮೂಲ್ಯ ಅವ್ರು ಅಲ್ಲ, ಯಾಕೆ ಹೊರಟೋದ್ರು ಅವರು? ಅಲ್ಲ ಬೇಡವಾ? ಅಲ್ಲ ಬೇಡ ಅಂದ್ರೆ ಬೇಡ, ಇದ್ರೆ ಹೇಳೋಣ. ಅಮೂಲ್ಯ ಮದುವೆಗೆ ಕರೆದಿರು, ಹೋಗಿದ್ದೆ. ಸೊ ಈಗ ಅವ್ರದ್ದು ಅವಳಿ ಜೋಳಿ ಮಕ್ಕಳಾಗೈತೆ, ಅವ್ರಿಗೆ ಒಳ್ಳೇದಾಗ್ಲಿ. ಒಬ್ಬ ರಣಧೀರ, ಒಬ್ಬ ಮಗಧೀರ ಆಗ್ಲಿ ಅಂತ ಅಮೂಲ್ಯಂಗೆ ಇಲ್ಲಿಂದ ಹಾರೈಸ್ತೀನಿ. ಹೆಂಗಿರು ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಕೂತಿರ್ತಾರೆ, ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ. ಅಮೂಲ್ಯ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ನೀವು ನಮ್ಮ ಫ್ಯಾಮಿಲಿ ಇದ್ದಂಗೆ. ನಿಮ್ ಮದುವೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದೀನಿ, ಗಿಫ್ಟ್ ಕೊಟ್ಟಿದ್ದೀನಿ, ಮರಿಬೇಡಿ. ಥ್ಯಾಂಕ್ ಯು. ನೀವು ಮದುವೆಗೆ ಬಂದಿಲ್ಲ, ಏನೂ ಕೊಟ್ಟಿಲ್ಲ, ಇದು ಲೈವಲ್ಲಿ ಹೋಗ್ಲಿ. ಥ್ಯಾಂಕ್ ಯು, ಧನ್ಯವಾದ. ಯಾರು ಏನಾರು ಬಿಟ್ಟಿದ್ರೆ ಕ್ಷಮಿಸಿ. ಶರಣ್ ಸರ್ ಸಿನಿಮಾನ ಮಿಸ್ ಮಾಡದೆ ಥಿಯೇಟರ್ಲಿ ಗೆಲ್ಸಿ. ನಮ್ಮ ಅತ್ಯಂತ ನೆಚ್ಚಿನ ನಟರು ಸರ್. ಇಷ್ಟೊತ್ತಂಗೆ ಹೇಳ್ತಾ ಇದೀನಿ, ನೀವು ಅಲ್ಲಿ ಇಲ್ಲಿ ಅದೇ ನೋಡ್ತಾ ಇದ್ದೀರಾ. ಅಳ್ತೀನಿ ಸರ್ ನಿಮ್ಮ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ರಜನಿ ಅವ್ರು ಇರ್ಬೋದು, ಮೇಘ್ನಾ ಮ್ಯಾಮ್, ನೀವೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀರಾ. ಶರಣ್ ಇದು ನವನೀತ್ ನಿಮ್ಮ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ನಿಮ್ಗೋಸ್ಕರ ರಜನಿ ಅವ್ರಿಗೆ ಏನ್ ತ್ಯಾಗ ಮಾಡಿದ್ರು ಏರ್ಪೋರ್ಟ್ ಅಲ್ಲಿ ಅಂತ ನಾನು ನೋಡಿದೀನಿ, ನನಗೂ ಗೊತ್ತು. ಅದೇ ಸೀಟ್ ಅಣ್ಣ, ಅದ್ ಬೇಡವಾ? ಅದ್ ಹೇಳದ್ ಬೇಡವಾ? ಅದು ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು, ತುಂಬಾ ಒಳ್ಳೇದಾಗ್ಲಿ. ಈ ಟೀಮ್ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡ್ರು, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಧನ್ಯವಾದ. ನಾನು ಬಿಟ್ಬಿಡಿ, ನಾನು ಹೇಳಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಥ್ಯಾಂಕ್ ಯು. 3 ಬಾಕ್ಸ್ ಕೊಡ್ಬೇಕು ನೀವು ಲೆಕ್ಕಕ್ಕೆ. ಇವ್ರು ಎಲ್ರಿಗಿಂತ ನಾನೇ ಜಾಸ್ತಿ ಹೇಳಿರೋದು. 3 ಬಾಕ್ಸ್ ಕೊಡ್ಬೇಕು ನಿಮ್ಗೆ. ಥ್ಯಾಂಕ್ ಯು ಪ್ರಥಮ್ ಅವರೇ. ಶೆಲ್ಲೆ ಖಾಲಿ ಆಗೋಯ್ತು. ಆಲ್ ರೈಟ್, ಪ್ರಥಮ್ ಅವ್ರು ಕೂಡ ಚಿಲ್ಡ್ರನ್ಸ್ ಡೇಗೆ ಗುಡ್ ನ್ಯೂಸ್ ಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಇರ್ಲಿ, ಆಮೇಲೆ ಮಾತಾಡೋಣ. ಓಕೆ, ಈಗ ನೆಕ್ಸ್ಟ್ ನಮ್ಮ ಸಿನಿಮಾದಿಂದ ದ ವೆರಿ 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 ಟ್ಯಾಲೆಂಟೆಡ್ ಆಕ್ಟ್ರೆಸ್, ದ ವೆರಿ ಬ್ಯೂಟಿಫುಲ್ ಇನ್ ಅಂಡ್ ಔಟ್ ಮೇಘ್ನಾ ಗಾಂಕರ್ ಅವರನ್ನ ಕರೆಯೋಣ. ಅಲಾಂಗ್ ವಿತ್ ಪ್ರಭು ಅವರು, ಅಮೇಸಿಂಗ್ ಆಕ್ಟರ್. ಸೊ ಡಿಫ್ರೆಂಟ್ ಶೇಡ್ಸ್ ಎಲ್ಲ ಸಿನಿಮಾದಲ್ಲಿ ಪ್ರಭು ದ ವೆರಿ ಟ್ಯಾಲೆಂಟೆಡ್ ಯೆಟ್ ವೆರಿ ಸೈಲೆಂಟ್ ಪರ್ಸನ್. ಟೀಮು ಬಹಳಷ್ಟು ಜನ 2 ನಿಮಿಷ ಅಂತ ಹೇಳೋದು ಮರ್ತೋದೆ, ಅದಕ್ಕೆ. ಅಕ್ಕ ಸಖತ್ ಆಕ್ಟಿಂಗ್ ಮಾಡ್ತಾ ಕಡಕ, ಕಲಾವಿದ ಕಡಕ ಬನ್ನಿ. ಸೊ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಬಹಳಷ್ಟು ಜನ ಇಲ್ಲಿನ ತಂತ್ರಜ್ಞ ಟೀಮ್ ಅವರಿದ್ದಾರೆ. ಅಂಡ್ ನಾನು ಇಲ್ಲಿಗೆ ಬಂದಿದ್ದು ಶರಣ್ ಸರ್ ಬಹಳ ದೊಡ್ಡ ಅಭಿಮಾನಿಯಾಗಿ. ಸರ್ ನಿಮ್ದೇ ಏನೋ ಹೇಳ್ತಾ ಇದ್ದೀನಿ, ಓಕೆ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀರಾ, ಪರವಾಗಿಲ್ಲ. ಸೊ ಶರಣ್ ಸರ್ದು ಒಂದು ಖುಷಿ ಏನಂತ ಹೇಳಿದ್ರೆ, ಕುವೆಂಪು ಸರ್ದು 120ನೇ ವರ್ಷದ ಈ ಸಲ ಹುಟ್ಟುಹಬ್ಬ. ನಮ್ಮ ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ಆಯ್ತು. 75 ವರ್ಷ ಸೆಲೆಬ್ರೇಷನ್ ಮಾಡಿದ್ರಿ, 90 ವರ್ಷಕ್ಕೆ ಹಂಗೆ ಮಾಡ್ತೀನಿ ಅಂದ್ರೆ ಏನು ಮಾಡಲ್ಲ, ಮರ್ತು ಬಿಟ್ಟಿದ್ರೆ ಈ ಸಲ ಮಾಡಿ. 100 ವರ್ಷ ನರಸಿಂಹರಾಜು ಸರ್ದಾಯ್ತು. 25ನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಶರಣ್ ಸರ್ ಚಿತ್ರರಂಗ ಬಂದು 99 ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರದಿಂದ ಎಲ್ಲಾ ಪಾತ್ರಗಳನ್ನ ಅಭಿನಯಿಸಿ ಎಲ್ಲ ಕಲಿತು 100ನೇ ಸಿನಿಮಾಗೆ ನಾಯಕರಾಗಿದ್ದು ಶರಣ್ ಸರ್. ನಂಗೆ ಈ ಕಾರಣಕ್ಕೆ ಅವ್ರು ಬಹಳ, ಈಗ ಹೊಟ್ಟೆನ್ ಬರ್ತಿದ್ದಂಗೆ ಹೀರೋಗಳಾಗ್ಬಿಡ್ತಾರೆ, ಸ್ಟಾರ್ಗಳು ಹೆಸರುಗಳು ಇಟ್ಕೊಂಡ್ ಬಂದ್ಬಿಡ್ತೀವಿ. ಸೊ ಶರಣ್ ಸರ್ 100 ಅವ್ರ ಅಕ್ಕ, ಅವ್ರ ತಂಗಿ, ಸಾರಿ ಸರ್ ಮಿಸ್ಟೇಕ್ ಮಾಡಿ ಆಗ್ಬಿಟ್ಟೆ, ತಂಗಿ ಅಂತ ಹೇಳಿದೆ, ತಪ್ಪಾಯ್ತು, ಅಡಿಬೇಡಿ ಅಣ್ಣ. ಅವ್ರು ಆಯ್ತು, ತಂಗಿ ಶ್ರುತಿ ಮೇಡಮ್, ಮಾಲಾಶ್ರೀ ಮೇಡಮ್, ಸುಧಾರಣಿ, 3 ಜನ ಸ್ಟಾರ್ಸ್, 90ರ ದಶಕದ ಸೂಪರ್ ಸ್ಟಾರ್ಸ್. ತಪ್ಪು ಹೇಳಿದೆ, ಏನು ಹೊಡಿತೀರಿ ಈಗ? ಏನು ಬಾಯಿ ಮಿಸ್ಟೇಕ್ ಆಗಿ ಬಂದ್ಬಿಡ್ತು ಸರ್, ಸಣ್ಣ ಮಿಸ್ಟೇಕು ಸರ್, ಸಣ್ಣ ಮಿಸ್ಟೇಕು. ಸೊ ಶ್ರುತಿ ಮೇಡಮ್ ಆ ಕಾಲದ ಸೂಪರ್ ಸ್ಟಾರ್ ಹೀರೋಯಿನ್ ಆಗಿದ್ರು ಸಹಿತ ಶರಣ್ ಸರ್ ಪ್ರತಿ ಪಾತ್ರಗಳಲ್ಲೂ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು 99 ಸಿನಿಮಾ ಮಾಡಿ 100ನೇದಲ್ಲಿ ಅವ್ರು ಹೀರೋ ಆದ್ರು. ಅವ್ರು ಯಾವತ್ತಿಗೂ ನಮಗೆ ಇನ್ಸ್ಪಿರೇಷನ್. ಅವ್ರ ಮನೆಗೆ ಹೋದಾಗ ಅವ್ರ ಮಗನ ಅವ್ರು ಬೆಳೆಸೋ ರೀತಿ ಎಲ್ಲದಲ್ಲೂ ಸ್ಪೆಷಲ್. ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ತಂಡ ನಿಮಗೆ 100 ಜನ ಹೇಳ್ತಾರೆ.
ಶರಣ್ ಸರ್ ವ್ಯಕ್ತಿತ್ವದ ಮೂಲಕ ನಾನು ಅವ್ರ ಅಭಿಮಾನಿ. ಪ್ರತಿ ಸಿನಿಮಾ 2-3 ಸಲ ನಿಮ್ದು ಸಿನಿಮಾ ನೋಡ್ತಾ ಇದ್ದೆ. ಗುರು ಶಿಷ್ಯರು ಕೂಡ ರಿಲೀಸ್ ದಿನ ಥಿಯೇಟ್ರಿಕಲ್ ಡೇ, ವರ್ಲ್ಡ್ಸ್ ಥಿಯೇಟರ್ ಡೇ ಇತ್ತು ಆ ದಿನ ನೋಡ್ಬಿಟ್ಟು ಫಸ್ಟ್ ಟ್ವೀಟ್ ಮಾಡಿ ನಿಮ್ಗೆ ಕಳ್ಸಿದ್ ನಾನು. ಸೊ ಯಾವ ಸಿನಿಮಾನು ಶರಣ್ ಸರ್ದು ಮಾತ್ರ ಮಿನಿಮಮ್ 3 ಸಲ ಥಿಯೇಟರ್ ನೋಡದೇ ಇದ್ದದ್ದು ಇಲ್ವೇ ಇಲ್ಲ ಅಂತ ಅದ್ಭುತ ಕಲಾವಿದ್ರು. ಸೊ ಚೂಮ್ ಮಂತರ್ ಮಿಸ್ ಮಾಡದೆ ಗೆಲ್ಸಿ, ವರ್ಷದ ಮೊದಲ ಸಿನಿಮಾ ಶುಭಾರಂಭ ಆಗ್ಲಿ. ತರುಣ್ ಸರ್ ನಿಮಗೂ ಒಳ್ಳೇದಾಗ್ಲಿ, ಯಾಕೆಂದ್ರೆ ಶಿವಣ್ಣ ಸರ್ ಬಹಳ ಒಳ್ಳೊಳ್ಳೆ ಸಿನಿಮಾಗಳ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ಶಿವಣ್ಣ ಸರ್ದು ಮಾಸ್ ಲೀಡರ್, ಅದಾದ್ಮೇಲೆ ನಮ್ ಶಿವಣ್ಣ ಸರ್ ನೋಡಿ, ಶಿವಣ್ಣ ಸರ್ ಇಂಡಸ್ಟ್ರಿ ಲೀಡರ್ ಅನ್ನಕ್ಕೆ ನೀವು ಆ ಟೈಟ್ಲ್ ಇಟ್ಟಿದ್ದು 2 ಒಳ್ಳೇದೇ ಆಯ್ತು, ತುಂಬಾ ಚೆನ್ನಾಗಿತ್ತು. ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿದೀರಾ. ಧನಂಜಯ ಅಣ್ಣವ್ರು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಅವ್ರ ಬಗ್ಗೆ ನಂಗೊಂದು ಸ್ಪೆಷಲ್ ಹೆಮ್ಮೆ ಏನಂದ್ರೆ ಒಂದು ಚೂರು ಟೈಮೇ ವೇಸ್ಟ್ ಮಾಡಲ್ಲ. 1 ವರ್ಷ 5-6 ಸಿನಿಮಾಗಳೆಲ್ಲ ಮಾಡಿದವರು. ಇನ್ನೇನು ನೆಕ್ಸ್ಟ್ ಮಂತ್ ಮದುವೆ ಅವ್ರದ್ದು ಆಗ್ತಾ ಇದೆ, ಶುಭಾಶಯಗಳು. ವ್ಯಾಲೆಂಟೈನ್ಸ್ ಡೇ ಟೈಮ್ದಲ್ಲಿ ಮದುವೆ ಆಯ್ತಾ ಇದ್ರೆ ಚಿಲ್ಡ್ರನ್ಸ್ ಡೇ ಸಮಯದಲ್ಲಿ ಮಕ್ಕಳಾಗ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಅಲ್ಲ, ನೀವು ಟೈಮ್ ವೇಸ್ಟ್ ಮಾಡಲ್ಲ, ನಿಮ್ ಸ್ಪೆಷಾಲಿಟಿ ನಂಗೆ ಗೊತ್ತಲ್ಲ. ಸಿನಿಮಾ ನೀವು ವರ್ಷಕ್ಕೆ 5-6 ಮಾಡಿದಿರಿ, ಇಲ್ಲ ಅಂತ ಹೇಳಂಗೆ ಇಲ್ಲ, ಬೇಕು ಅಂದ್ರೆ ತೆಗೆದುಕೊಡ್ತೀನಿ. ನಿಜ, ಒಂದು ಚೂರು ಟೈಮ್ ವೇಸ್ಟ್ ಮಾಡಿದ್ರೆ ವ್ಯಾಲೆಂಟೈನ್ಸ್ ಡೇ ಮದುವೆ ಆಗಿ ನವಂಬರ್ ಚಿಲ್ಡ್ರನ್ಸ್ ಡೇಲಿ ಮಕ್ಕಳು ಎತ್ಕೊಂಡು ನನ್ನ ಮಕ್ಕಳು ನಾಮಕರಣಕ್ಕೆ ಕರೀರಿ. ಥ್ಯಾಂಕ್ ಯು. ಅಂಡ್ ನಿಜ ತಾನು ಹೇಳಿದ್ದು. ಅಂಡ್ ಈ ಸಿನಿಮಾ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳಲೇಬೇಕು. ಒಂದ್ಸಲ ನಾನು ತರುಣ್ ಸರ್ ಹೋಗೋ ನವನೀತ್ ಅವರು, ನವನೀತ್ ಎಲ್ಲಣ್ಣ ಎಲ್ಲಿದ್ದೀರಾ? ಅಲ್ಲವರ ನವನೀತ್, ನಾನು ಅಲ್ಲಿ ಇಲ್ಲಣ್ಣ, ಅಲ್ಲಿ ಮುಂದೆ ಬರ್ಬೇಕು. ನವನೀತ್ ಎಲ್ಲ ಮಾತಾಡ್ತಾ ಇದ್ದಾಗ ಈ ಸಿನಿಮಾ ಬಗ್ಗೆ ಎಲ್ಲ ಅದಿತಿ ಅವ್ರು ಬಂದಿಲ್ವಾ? ಓಕೆ, ಅವ್ರದ್ದೊಂದು ಸ್ಪೆಷಾಲಿಟಿ ಹೇಳ್ತೀನಿ. ಈ ಸಿನಿಮಾ ಕಮಿಟ್ ಆದಾಗ ಅದಿತಿಗೆ ಲವ್ ಆಯ್ತು. ಈ ಸಿನಿಮಾ ಶುರು ಆದಾಗ, ಶೂಟಿಂಗ್ ಆದಾಗ ಅದಿತಿಗೆ ಮದುವೆ ಆಯ್ತು, ಎಂಗೇಜ್ಮೆಂಟ್ ಆಯ್ತು. ಸಿನಿಮಾ ಶೂಟ್ ನಡೀತಾ ಇದ್ದಾಗ ಅದಿತಿಗೆ ಮದುವೆ ಆಯ್ತು. ಸಿನಿಮಾ ಮುಗಿಯುವಂತ ಸಮಯದಲ್ಲಿ ಅದಿತಿಗೆ ಮಕ್ಕಳಾಯ್ತು. ಈಗ ಸಿನಿಮಾ ರಿಲೀಸ್, ಮಗು ಆಯ್ತು. ಈಗ ಸಿನಿಮಾ ರಿಲೀಸ್ ಆಯ್ತೈತೆ, ಮಗು ಜೊತೆಗೆ ಅವ್ರು ಆರಾಮಾಗಿದ್ದಾರೆ, ರಿಲೀಸ್ ಸಕ್ಸಸ್ಫುಲ್ ಇದಕ್ಕೆ ಬರ್ತಾರೆ. ನಾನು ಅವಾಗ ಅಂದೆ ಶರಣ್ ಸರ್ಗೆ, ತರುಣ್ ಸರ್ ಹೇಳಿದೆ. ಸೊ ಅದಿತಿ ಲವ್ ಹಿಡಿದು ಮದುವೆ ಆಗಿ ಮಕ್ಕಳಾಗ ತನಕ ಪ್ರತಿಯೊಂದಕ್ಕೂ ಕಾರಣ ಶರಣ್ ಸರ್ ಸಿನಿಮಾ. ಶರಣ್ ಸರ್ ಸಿನಿಮಾ ಅಂತ ಹೇಳಿದ್ದು, ಶರಣ್ ಸರ್ ಸಿನಿಮಾ ಅಂತ ಹೇಳಿದೆ. ಒಂದು ಪಾಸ್ ಕೊಟ್ಟಾಗ ಸುಮ್ಮನೆ ಟ್ವಿಸ್ಟ್, ಸಿನಿಮಾದಲ್ಲಿ ಅಷ್ಟು ಟ್ವಿಸ್ಟ್ ಕೊಡ್ತೀರಾ, ಟ್ವಿಸ್ಟ್ ಕೊಡ್ಬಾರ್ದಾ? ಅದಿತಿಗೆ ಕಮಿಟ್ ಲವ್ ಆಗಿದ್ದು ನಿಮ್ ಸಿನಿಮಾದಲ್ಲಿ, ಮದುವೆ ಆಗಿದ್ದು ನಿಮ್ ಸಿನಿಮಾ ಮಾಡ್ತಾ ಇದ್ದಾಗ, ಅದಕ್ಕೆ ಈ ಅದಿತಿ ಅವ್ರ ಮಗು ಆಗೋದಕ್ಕೆ ಕಾರಣ ಶರಣ್ ಸರ್ ಸಿನಿಮಾ ಅಂತ ಒಂದು ಪಾಸ್ ಕೊಟ್ಟ. ಪಾಸ್ ಅನ್ನು ಡಿಲೀಟ್ ಮಾಡ್ಕೊಳ್ಳಿ, ಅವರು ಅದನ್ನೇ ಜೂಮ್ ಮಾಡಾಕ್ತಾರೆ, ಅವ್ರೇನ್ ಕಡಿಮೆ ಇಲ್ಲ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ತರುಣ್ ಸರ್ ಬನ್ನಿ ಸರ್, ನೀವು ಎತ್ಕೊ ಬರ್ತೀರಾ? ಇನ್ನು ಬನ್ನಿ, ನಾನು ಅದೆತ್ಕೊಳಕ್ಕೆ ಆಮೇಲೆ ಬನ್ನಿ, ನಾನು ಸುಮ್ಮನೆ ಕರೆದಿದ್ದು ಸರ್. ಇದು ಆಮೇಲೆ ಎತ್ಕೊಂಡು ಅರ್ಧ ಗಂಟೆ ನಿಂತ್ಕೋಬೇಕಾಯ್ತೆ, ಮೈಕ್ ಕೊಡಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಯ್ತಲ್ವಾ? ಆಯ್ತು. ತರುಣ್ ಸರ್ ಬಗ್ಗೆ ಒಂದು ಹೇಳ್ತೀನಿ, ದಯವಿಟ್ಟು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಗೆಲ್ಬೇಕು ಅಂತ ಹೇಳ್ತಾರೆ. ಕ್ವಾಲಿಟಿ ವೈಸ್ ಅಲ್ಲಿ ಈ ಸಿನಿಮಾ ಅವ್ರಿಗೆ ಬಹಳ ದೊಡ್ಡ ನಂಬಿಕೆ. ಮಾನಸ ಮೇಡಮ್ ಅಲ್ಲಿ ನೋಡ್ತಾ ಇದ್ದೀನಿ, ನಾನು ನಿಮ್ ಬಗ್ಗೆ ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಮಾನಸ ಅವ್ರ ಶ್ರೀಮತಿ ಈ ಸಿನಿಮಾಗೋಸ್ಕರ ಬಹಳ ಶ್ರದ್ಧೆ ವಹಿಸಿ ಪ್ರತಿ ಹಂತದಲ್ಲಿ. ನವನೀತ್ ನನ್ನ ಕ್ಲಾಸ್ಮೇಟ್, ಆಕ್ಚುಲಿ ಇವ್ರು ಎಲ್ರಿಗಿಂತ ಸೀನಿಯರ್ ನಿಮ್ ಟೀಮ್ಗೆ. ನವನೀತ್ ನಾನು ಒಂದೇ ಕಾಲೇಜು, ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ, ಹೀರೋ ಸಿನಿಮಾ ಮಾಡ್ತಾ ಇದ್ದೀನಿ. ಅವ್ರಿಗೆ ಜಾಸ್ತಿ ಟ್ಯಾಲೆಂಟ್ ಐತೆ, ಡೈರೆಕ್ಟರ್ ಆದ್ರಿ ಅಂತ ಹೇಳಕ್ ಬಂದೆ. ಹೀರೋಗಿಂತ ಡೈರೆಕ್ಟರ್ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ ಬಂದಿದ್ದು. ನವನೀತ್ ನಾನು ಒಂದೇ ಸ್ಕೂಲು, ಹಿಲಾಲ್. ನಾನು ಟಿ ನರಸೀಪುರದವ್ರು, ಅವ್ರು ಹಿಲಾಲ್ ಕೇಡಿ, ಹೋಗ್ತಾನೆ, ಇಬ್ರು ಒಂದೇ ಸ್ಕೂಲು. 22 ವರ್ಷದ ಫ್ರೆಂಡ್ಶಿಪ್ ನಂದು ನವನಿತ್ತು. ಸೊ ಈ ಸಿನಿಮಾ ಶುರುವಿಂದ ಪ್ರತಿ ಹಂತದಲ್ಲೂ ಎಲ್ಲಾ ಹಂತದಲ್ಲಿ ಜೊತೆಲಿದ್ದು ನಾನು. ಖುಷಿ ಇದೆ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನವನೀತ್ ಮೇಲ್ರ ಸ್ನೇಹಕ್ಕೆ. ನಾನು ಆಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡ್ಲಿಕ್ಕೂ ಶರಣ್ ಸರ್ ಕಾರಣ, ಬಿಕಾಸ್ ನಿಮ್ಮ ಬಹಳ ದೊಡ್ಡ ಅಭಿಮಾನಿ ನಾನು. ಥಿಯೇಟರ್ ಅಲ್ಲಿ ನಿಮ್ ಸಿನಿಮಾ ಯಾವುದೂ ಬಿಟ್ಟಿಲ್ಲ ಸರ್. ನೀವು ಹೇಳ್ತೀರಲ್ವ ನಿಮ್ ಸಿನಿಮಾ ಡೈಲಾಗ್, ನಾನು ಹೇಳ್ತೀನಿ. ನಿಮ್ಮಿಂದ ಇಷ್ಟೆಲ್ಲ ಆದ್ಮೇಲೆ ಒಂದು ಸಮಸ್ಯೆನೂ ಆಗೈತೆ, ಅದು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಅದನ್ನ ಬಿಡಲ್ಲ, ಅದನ್ನು ಹೇಳ್ತೀನಿ ನಾನು. ಸೊ ಚೂಮ್ ಮಂತರ್ ಮಿಸ್ ಮಾಡದೆ ಗೆಲ್ಸಿ. ಅಂಡ್ ತಿಲಕ್ ಸರ್ ಬಗ್ಗೆ ಒಂದು ಮಾತು ಹೇಳ್ಬೇಕು, ಇದು ನವನೀತ್ ಹೇಳಿದ್ದು. ಪ್ರಥಮ ಇದೆಲ್ಲ ಸಿನಿಮಾ ಜೊತೆ ಅದೆಲ್ಲ ಆಯ್ತು, ಹೋಗ್ಬಿಟ್ರಾ ಇರಿ ಸರ್, ಹೋಗೋರಂತೆ, ಇಲ್ಲಿ ಮಾತಾಡಿ, ಆಮೇಲೆ ಮಾತಾಡೋದು ಆಂಕರ್ ಜೊತೆ ಮುಗಿದ್ಮೇಲೆ ಮಾತಾಡ್ಬೋದು, ಮೇನ್ ನನ್ನ ಜೊತೆ ಮಾತಾಡಿ. ಸೊ ತಿಲಕ್ ಅವ್ರ ಬಗ್ಗೆ, ಸರ್ ಬಗ್ಗೆ ಯಾವಾಗ್ಲೂ ನವನೀತ್ ಒಂದು ಮಾತು ಹೇಳೋರು. ಆಫ್ಟರ್ ಎಲ್ಲ ಮುಗಿದ್ಮೇಲೆ, ಪ್ರಥಮ್ ಎಷ್ಟೇ ಇರಲಿ ಈ ಸಿನಿಮಾದಲ್ಲಿ ನನಗೆ ತಿಲಕ್ ಅವ್ರು ಮಿಸ್ ಆದ್ರು ಅಂತ ಈಗಲೂ ಕಾಡ್ತಾ ಇದೆ. ಬಟ್ ಅವ್ರ ಜೊತೆ ಪ್ರತಿದಿನ 11 ಆಗ್ಲಿ 12 ಆಗ್ಲಿ ಲೆಮನ್ ಜ್ಯೂಸ್ ಕುಡಿಯೋಕ್ಕೆ ನಾವು ಕೂತ್ಕೋತಾ ಇದ್ವಿ. ಲೆಮನ್ ಜ್ಯೂಸ್ ಅಂತ ಹೇಳಿದ್ರು ಅವರು. ಲೆಮನ್ ಜ್ಯೂಸು, ಉಪ್ಪಿನಕಾಯಿ ಸ್ನ್ಯಾಕ್ಸ್ ತುಂಬಾ ಇಷ್ಟ. ಮೋಸಂಬಿ ಜ್ಯೂಸು, ಅದೇನದು ಈ ಪಾಮಗ್ರಾನೆಟ್ ಎಲ್ಲ ಕೂತ್ಕೋತೇವೆ. 2 ಗಂಟೆ ತನಕ ಜ್ಯೂಸ್ ಕುಡಿಲಿ, ಪುನಃ 5 ಗಂಟೆಗೆ ಫಸ್ಟ್ ಶಾರ್ಟ್ ಅನ್ನು ಟುಪಕ್ಕೊಂಡು ರೆಡಿಯಾಗಿ ಬರ್ತಾರೆ. ಅದು ತಿಲಕ್ ಅವ್ರ ಸ್ಪೆಷಾಲಿಟಿ ಅಂದ್ರು. ಡೆಡಿಕೇಶನ್, ಆಕ್ಸೆಪ್ಟ್ ಯು ಸರ್, ಆಕ್ಸೆಪ್ಟ್ ಯು, ಯಾಕೆಲ್ಲರೂ ಆಯ್ತದ ಸರ್, ಆಕ್ಸೆಪ್ಟ್ ಯು ಸರ್. ತುಂಬಾ ಖುಷಿ ಆಯ್ತು, ಒಳ್ಳೇದಾಗ್ಲಿ. ಇನ್ಯಾರ ಬಗ್ಗೆ ನಾನು ಬಿಟ್ಟಿದ್ದೀನ ನಾನು? ನನ್ನ ಬಗ್ಗೆ ಲಾಸ್ಟಲ್ಲಿ ಹೇಳ್ಕೊತೀನಿ. ನಮ್ದು ಏನೂ ಇಲ್ಲ, ಈ ಸಿನಿಮಾ ಟೀಮ್ ಗೆಲ್ಬೇಕು ಒಂದು. ಇದ್ರ ಜೊತೆಗೆ ಶರಣ್ ಸರ್ದೊಂದು ಹೇಳ್ಬೇಕು ಸರ್. ಸ್ವಲ್ಪ ದಿನದ ಹಿಂದೆ ನಾನು ಮತ್ತೆ ನಿಮ್ಮ ಸಿಸ್ಟರ್ ಶ್ರುತಿ ಮ್ಯಾಮ್ ಇದಕ್ಕೆ ಹೋಗಿದ್ವಿ,
ಎಲ್ಲಿಗೆ ಅಬ್ರಾಡ್ಗೆ ದುಬೈಗೆ ಹೋಗ್ಬೇಕಾದ್ರೆ ಇದೊಂದು ವಿಷಯ ನಿಮ್ಗೆ ಗೊತ್ತಿಲ್ಲ, ನಾನೆಷ್ಟು ನಿಮ್ಮ ಸಿಸ್ಟರ್ನ ನಿಮ್ಮನ್ನು ಪ್ರೀತಿಸ್ತೀನಿ ಅನ್ನೋಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣ ಕೇಳ್ತಾ ಇರೋದು, ನಿಮಗೂ ಗೊತ್ತಿಲ್ಲ ಇದು. ಸೊ ನನ್ನ ಅವ್ರು ಟಿಕೆಟ್ ಕೊಡ್ತಾಳ ಏರ್ಪೋರ್ಟಲ್ಲಿ ಪ್ರಿಂಟ್ ಹೊಡೆದ್ಬಿಟ್ಟು ಅದೇ ಇದನ್ನ ಕೊಡ್ತಾಳೆ ಲಾಸ್ಟ್ ಅದೇನಂತಾರದ ಬೋರ್ಡಿಂಗ್ ಪಾಸ್. ಕರೆಕ್ಟ್ ಸರ್, ಸಖತ್ ಟ್ಯಾಲೆಂಟ್ ಆಗಿದ್ದೀರಾ ಸರ್ ನೀವು ಮ್ಯಾನೇಜರ್ ಲೈನ್ ಸ್ವಲ್ಪ ದಿನ ಆದ್ರೆ ಪ್ರೊಡ್ಯೂಸರ್ ಆಯ್ತೀರಾ. ಚುಮ್ಮಂತರ ಪಾರ್ಟ್ 5ಗೆ ಪಾರ್ಟ್ 2 ಪಾರ್ಟ್ 3 ಇವರೇ ಮಾಡ್ತಾರಂತೆ, ಪಾರ್ಟ್ 5 ಮಾಡ್ಕೊಳ್ಳಿ. ಸೊ ಬೋರ್ಡಿಂಗ್ ಪಾಸ್ ಕೊಡ್ಬೇಕಾದ್ರೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀನಿ ಕಪ್ಪ ಡ್ಯಾನ್ಸ್ ಮಾಡಿ. ನನ್ನ ಮಧ್ಯಕ್ಕಲ್ಲ ಒಂದು ಸೈಡಲ್ಲಿ ಇರೋದು ಮಧ್ಯದ ಜಾಗ ಬಿಡ್ತದಲ್ಲ, ಈ ಕಡೆಗಾರ್ದ ಆ ಕಡೆಗಾರ್ದ ಅದು ಕೊಡಿ ಅಂದೆ. ಕೊಟ್ಟೆಟ್ಗೆ ನನಗೆ ಕೊಟ್ಟರು. ಸರ್ ಇಂಪಾರ್ಟೆಂಟ್ ನಿಮ್ಮ ವಿಷಯ ಮಾತಾಡ್ತಾ ಇರೋದು ನಾನು. ಸೊ ಕೊಟ್ಟರು, ಕಾಲು ಹಿಡ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಹೋದೆ. ಅದೇ ಫ್ಲೈಟಲ್ಲಿ ಮೇಡಮ್ ಬಂದರು, ಶ್ರುತಿ ಮೇಡಮ್ ಅವರು. ಪ್ರಥಮ್ ಅಂದ್ರು, ಈಗಷ್ಟೇ ಶೂಟ್ ಮುಗಿಸ್ ಬಂದಿದ್ದೀನಿ, ಸುಸ್ತಾಗಿದೆ, ನಾನಲ್ಲಿ ಕೂತ್ಕೋತೀನಿ ನನಗೋಸ್ಕರ ಅಂದ್ರು. ಅರ್ಚನಾ ಸಾಕ್ಷಿ, ಎಲ್ಲಿ ಅರ್ಚನಾ? ಹೌದು ಅಲ್ವಾ? ನಿಜ ಹೇಳ್ಬೇಕು, ಎದ್ದು ನಿಂತ್ಕೊಂಡು ಹೇಳಮ್ಮ ಅವನು, ಹೌದು ಅಲ್ವಾ? ಶ್ರುತಿ ಮ್ಯಾಮ್ ಕೇಳಿದಕ್ಕೆ ಪ್ರಥಮ್ ನಾನಲ್ಲಿ ಕೂತ್ಕೋಬೇಕು ಅಂದ್ರು. ಮೇಡಮ್ ಓಕೆ ಮೇಡಮ್ ದಯವಿಟ್ಟು ಕೂತ್ಕೊಳ್ಳಿ ಮ್ಯಾಮ್ ಅಂತ ಹೇಳಿದೆ. ಎಲ್ಲ ಮುಗಿದ್ ನೀನು ಕೇಳಿದ ತಕ್ಷಣ ಬಿಡ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಪ್ರಥಮ್ ಅಂದ್ರು. ಆಗ ಒಂದೇ ಮಾತು, ನಾನು ಶ್ರುತಿಯವ್ರ ಸಿನಿಮಾ ನೋಡಿ ಬೆಳೆದವನು. ಶ್ರುತಿಯನ್ನು ಹೆಸರಿಗೆ ಚ್ಯುತಿ ತರಲ್ಲ. ಚಿಕ್ಕ ವಯಸ್ಸಿಂದ ಸೆಂಟಿಮೆಂಟ್ ನೋಡ್ಕೊಂಬಂದು ನಿಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದೀರಾ, ಎಷ್ಟು ಜನಕ್ಕೆ ಎಷ್ಟು ಸಿನಿಮಾಗಳು ಮಾಡಿ, ನಿಮಗೋಸ್ಕರ ಇದೊಂದು ಮಾಡಲ್ಲ, ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದು ನಿಮ್ಮ ಮೇಲೆ ನಿಮ್ಮ ಸಿಸ್ಟಮ್ ಮೇಲೆ ಇರೋ ಲವ್ ಅರ್ಥ ಆಗ್ಲಿ ಅಂತ ಹೇಳಿದೆ. ಡೌಟ್ ಇದ್ರೆ ಮನಗೋಗಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎದುರುಗಡೆ ಬೇಕು ಅಂದ್ರೆ ಅರ್ಚನಾ ಅಲ್ಲೇ ಕೂತವ್ರೆ, ಹಿಡ್ಕೊಂಡು ಕೇಳ್ಕೊಳ್ಳಿ. ಇದಿಷ್ಟ ಆಯ್ತು. ಇದೆಲ್ಲ ಹೊರತಾಗಿ ಚುಮ್ಮಂತರ್ ನಿಜವಾಗ್ಲೂ ಟೆಕ್ನಿಕಲಿ